ದೇಶದ ಸದ್ಯದ ವಾತಾವರಣ ಎಲ್ಲ ಗಮನಿಸ್ತಾ ಇದ್ದೀವಿ. ಜನತೆ ಯಾವ ರೀತಿ ಜೊತೆಯಾಗಿರಬೇಕು, ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದೇ ಅಂದರೆ ನಾವು ಮಾತರಂ ಅಂತ ಹೇಳ್ತೀವಿ. ದೇಶ ಸಂಕಷ್ಟ ಕಾಲದಲ್ಲಿದೆ, ವೈರಿ ರಾಷ್ಟ್ರ ನಮ್ಮ ಮೇಲೆ ಏರಿ ಬರ್ತಾ ಇದೆ. ಯಾವುದೇ ಏನೇ ನೂರಿರಲಿ ನಮ್ಮದು, ಆದರೆ ಭಾರತ ದೇಶ ಅಂದಾಗ ನಾವೆಲ್ಲರೂ ಒಂದೇ. ಸೊ ಒಗ್ಗಟ್ಟಾಗಿ ಇದನ್ನು ಎದುರಿಸ್ತೀವಿ, ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಿಶೇಷತೆ ಇದೆ, ನಿಮ್ಮ ಬೆಳಗಾವಿಯ ಸೊಸೆ ಪ್ರತಿದಿನ ಇಡೀ ದೇಶಕ್ಕೆ ಬ್ರೀಫ್ ಮಾಡೋರು, ಹೇಳಿ ಅವರ ಬಗ್ಗೆ. ಸೋಫಿಯಾ ಕುರೇಶಿ ಅಂತ ಹೇಳಿ, ಅವರು ನಮ್ಮ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನುವಂಥ ಗ್ರಾಮದ ಸೊಸೆ ಆಗಿದ್ದಾರೆ. ಅಂದರೆ ಬೆಳಗಾವಿಯ ಸೊಸೆ. ಬಾಗೇವಾಡಿ ಅನ್ನುವಂಥ ಒಂದು ಕುಟುಂಬ ಬೇಕಾದಂಥವರು. ಸೊ ಅವರ ಸೊಸೆ ಆಗಿದ್ದಾರೆ. ನಮಗೂ ಹೆಮ್ಮೆ ಅನಿಸುತ್ತೆ, ಬೆಳಗಾವಿಯವರು ಕರುನಾಡಿನ ಸೊಸೆ. ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ ಅವರು ಬ್ರೀಫ್. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬ್ರೀಫಿಂಗ್ ಮಾಡೋದಾಗಲಿ, ಅವರು ನಮಗೆಲ್ಲ ಹೇಳ್ತಾ ಇದ್ದಾರೆ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ಹೇಗೆ ಯಾವ ರೀತಿ ನಾವು ವೈರಿ ರಾಷ್ಟ್ರದ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದೀವಿ, ಮತ್ತು ಅವರ ಒಂದು ಏನು ಅವರು ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾರೆ, ಪ್ರಹಾರ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಯಾವ ರೀತಿ ಡೆಫ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಎಳೆಯಾಗಿ ಹೇಳ್ತಾ ಇದ್ದಾರೆ. ವಿ ಫೀಲ್ ಪ್ರೌಡ್. ಅದರಲ್ಲೂ ಮಹಿಳೆಯರು, ಒಂದು ಓಮಿಕಾ ಸಿಂಗ್ ಆಗಿರ್ಬೋದು ಅಥವಾ ಇವರು ಕುರೇಶಿ ಅವರಾಗಿರ್ಬೋದು, ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಕರ್ನಾಟಕ ಅಂದ ತಕ್ಷಣ, ಬೆಳಗಾವಿ ಅಂದ ತಕ್ಷಣ ಇನ್ನೂ ಹೆಮ್ಮೆ ಅನಿಸುತ್ತೆ. ನಾಳೆ ಬೆಳಗ್ಗೆ ಅಧಿಕಾರಿಗಳ ಜೊತೆ ನಾನು ಒಂದು ಮೀಟಿಂಗನ್ನು ಕರೆದಿದ್ದೀನಿ. ಇದ್ರ ಬಗ್ಗೆನೇ ಮೀಟಿಂಗನ್ನು ಮಾಡ್ತೀನಿ. ಮುಂಜಾಗ್ರತೆ ಕ್ರಮ ಈಗಾಗಲೇ ಎಲ್ಲ ಐಡೆಂಟಿಫಿಕೇಷನ್ ಇಡೀ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಹೋಮ್ ಮಿನಿಸ್ಟ್ರುಗಳಾಗಿರ್ಬೋದು, ರಕ್ಷಣಾ ಸಚಿವರಾಗಿರ್ಬೋದು, ಈಗಾಗಲೇ ಎಲ್ಲ ಅಫಿಷಿಯಲ್ ಆಗಿ ಎಲ್ಲರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿದ್ದಾರೆ. ಎಲ್ಲಿ ಸೆನ್ಸಿಟಿವ್ ಪ್ಲೇಸಸ್ಗಳು ಎಲ್ಲೆಲ್ಲಿದ್ದಾವೆ, ಏನೇನು ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಳ್ಬೇಕನ್ನೋದನ್ನ ಈಗಾಗಲೇ ಎಲ್ಲ ಕಡೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ರಾಜ್ಯ ಆಡಳಿತ ಆಗಿರ್ಬೋದು ಎಲ್ಲರಿಗೂ ಹೇಳಿದ್ದಾರೆ. ಆ ಪ್ರಕಾರ ಎಲ್ಲ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಜವಾಬ್ದಾರಿ, ನಾಳೆ ನಾನು ಒಂದು ಮೀಟಿಂಗನ್ನು ಮಾಡ್ತೀನಿ.